ಓಂ ಶಾಂತಿ. ಮಿತ್ರರೇ, ಭಕ್ತರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ನಿಮ್ಮೆಲ್ಲರಿಗೂ ಶ್ರೀರಾಮನವಮಿ ಪ್ರಯುಕ್ತ ಹಾಗೆ ಚೈತ್ರ ಪೌರ್ಣಮಿ ಪ್ರಯುಕ್ತ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಆ ಭಗವಂತನ ಭಗವತಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ. ನನಗೆ ಮಹಾದೇವ್ ಪ್ರಸಾದ್ ಒಬ್ಬ ಭಕ್ತರು ಧ್ಯಾನ ಮಾಡೋದು ಹೇಗೆ, 2.5 ಗಂಟೆ ರಾತ್ರಿ ಅಂದರೆ ಮುಂಜಾನೆ ಅಥವಾ 3.5 ಗಂಟೆ ರಾತ್ರಿ ಮುಂಜಾನೆ ಆಗ ಎಚ್ಚರ ಆಗಿ ಆಗ ನಾವು ಧ್ಯಾನಕ್ಕೆ ಕೂತ್ಕೋಬೇಕಾ, ಆಗ ಧ್ಯಾನ ಮಾಡಬೇಕಾ, ಮಾಡಿದ್ರೆ ಒಳ್ಳೆಯದಾ? ಮುಂಜಾನೆ 2.5 ಗಂಟೆ ರಾತ್ರಿಯಲ್ಲಿ, 3.5 ಗಂಟೆ ರಾತ್ರಿಯಲ್ಲಿ ಹಾಗೆ ತಣ್ಣೀರು ಸ್ನಾನ ಮಾಡಬೇಕಾ, ಬಿಸಿನೀರು ಸ್ನಾನ ಮಾಡಬೇಕಾ, ಅಥವಾ ಬರೀ ಮುಖಾಲ ವಾಶ್ ಮಾಡಿಕೊಂಡು ಕೈ ಕಾಲು ತೊಳ್ಕೊಂಡು ಊದ್ಕಡ್ಡಿ ಹಚ್ಚಿ ಹೂವು ಇಟ್ಟು ಪೂಜೆ ಮಾಡಬೇಕಾ? ಆವಾಗಲೂ ಎಷ್ಟು ಸಾರಿ ನಾವು ಶಿವ ಪಂಚಾಕ್ಷರಿ ಮಂತ್ರ ಜಪಿಸ್ಬೇಕು ಅಥವಾ ಬೇರೆ ಇನ್ಯಾವುದೋ ಒಂದು ದೇವರು ಮಂತ್ರನ ಜಪಿಸ್ಬೇಕು? ಅದನ್ನು ಹೆಂಗೆ ನಾವು ಲೆಕ್ಕ ಇಟ್ಕೊಳ್ಳೋದು ಹೆಂಗೆ ನಮ್ಗೆ ಗೊತ್ತಾಗಬೇಕಲ್ಲ. ಕೆಲವ್ರ ಹತ್ರ ಮಣಿ ಇರಲ್ಲ, ಜಪಮಾಲೆ ಇರಲ್ಲ. ಅದು ಹೆಂಗೆ ಗೊತ್ತಾಗಬೇಕಲ್ಲ. ಯಾವ ರೀತಿ ಕೌಂಟ್ ಮಾಡ್ಕೊಳ್ಳೋದು? ಈ ರೀತಿ ಮಹಾದೇವ್ ಪ್ರಸಾದ್ ಅವ್ರು ನನಗೆ ವಾಟ್ಸಪ್ಪಲ್ಲಿ ಕನೆಕ್ಟ್ ಆಗಿದ್ರು. ಈ ರೀತಿ ಒಂದು ಮೆಸೇಜ್ ಹಾಕಿದ್ದಾರೆ ವಾಟ್ಸಪ್ಪಲ್ಲಿ. ಬರೀ ಅವರೇ ಅಂತಲ್ಲ, ಇನ್ನೂ ಕೆಲವರು ಇದೇ ಪ್ರಶ್ನೆ ಕೇಳಿದರು ಹಿಂದೆ. ಅದಕ್ಕೆ ನಾನು ಸಾಕಷ್ಟು ವೀಡಿಯೋಗಳು ಹಾಕಿದ್ನಿ, ಧ್ಯಾನ, ಜಪ, ತಪ ಅಂತ. ನೀವು ಧ್ಯಾನ, ಜಪ, ತಪ ಅಂತ ಚೆಕ್ ಮಾಡಿದ್ರೆ, ಸರ್ಚ್ಗೆ ಹಾಕಿದರೆ ನಾನು ಅಪ್ಲೋಡ್ ಮಾಡಿರೋ ವೀಡಿಯೋಗಳು ನಿಮ್ಗೆ ಸಿಗುತ್ತೆ. ಹಿಂದೆ ಹಾಕಿದ್ದೀನಿ ನಾನು ವೀಡಿಯೋಗಳು. ಯಾವ ರೀತಿ ಬೆಳಗ್ಗೆ ಹೇಳಬೇಕೋ ಬೇಡವಾ? ಆರೋಗ್ಯ, ಕೆಲವ್ರಿಗೆ ಆರೋಗ್ಯ ಸರಿ ಇರಲ್ಲ. ಅವ್ರೇನು ಮಾಡೋದು? ಕೆಲವರು ಪರವಾಗಿಲ್ಲ, ಬೆಳಗ್ಗೆನೇ ಎಚ್ಚರಿಕೆ ಆಗ್ಬಿಡುತ್ತೆ. ಆರೋಗ್ಯ ಸರಿ ಇರುತ್ತೆ ಅವ್ರಿಗೆ, ಬೆಳಗ್ಗೆನೇ ಎಚ್ಚರಿಕೆ ಆಗ್ಬಿಡ್ತದೆ. 4 ಗಂಟೆಗೆ, 3 ಗಂಟೆಗೆ, 5 ಗಂಟೆಗೆ ಎಚ್ಚರಿಕೆ ಆಗುತ್ತೆ. ಅವರು ಓಕೆ, ಅವ್ರ ಪಾಡ್ಗೆ ಅವರು ಧ್ಯಾನ ಮಾಡ್ಕೋಬೋದು. ಯಾಕಂದರೆ ಅವ್ರಿಗೆ ಬೆಳಗ್ಗೆ ನಿದ್ದೆ ಬರಲ್ಲ, ಬೇಗನೆ ಎಚ್ಚರಿಕೆ ಆಗ್ಬಿಡುತ್ತೆ ಕೆಲವ್ರಿಗೆ. ಆದರೆ ನನಗೆ ಹೆಂಗಪ್ಪ ಅಂದರೆ, ಬೆಳಗ್ಗೆ ಹೊತ್ತೇ ನಾನು ನಿದ್ದೆ ಮಾಡೋದು. ರಾತ್ರಿ ಇರ್ತೀನಿ 12:30, 1 ಗಂಟೆ, 1:30, 2 ಗಂಟೆವರೆಗೂ ನನಗೇನು ಅನಿಸಲ್ಲ, ಇರ್ತೀನಿ. ಆದರೆ ಬೆಳಗ್ಗೆ ಹೊತ್ತು ಕಂಪಲ್ಸರಿ ನಾನು ನಿದ್ದೆ ಮಾಡಲೇಬೇಕು. ಯಾವುದೇ ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ 9 ಅವರ್ ನಿದ್ದೆ ಮಾಡಬೇಕು. ಎಷ್ಟು ಅವರು? 9 ಅವರ್ ನಿದ್ದೆ ಮಾಡಬೇಕು ಒಬ್ಬ ವ್ಯಕ್ತಿ. ಅದರಲ್ಲಿ 9 ಅವರ್ ಅಂದರೆ ಹೇಗೆ ಅಂದರೆ, ಈಗ ರಾತ್ರಿ ನಾವು ಸುಮಾರು ಒಂದು 10 ಗಂಟೆಗೆ ಮಲ್ಕೊಂಡ್ರೆ, ರಾತ್ರಿ 10 ಗಂಟೆಗೆ ಮಲ್ಕೊಂಡ್ರೆ ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳಬೇಕು? 7-8 ಗಂಟೆಗೆ ಹೇಳಬೇಕಾಗುತ್ತೆ. ಅಲ್ಲಿಗೆ 9 ಅವರ್ ಆಗುತ್ತೆ. ಯಾಕೆ 9 ಅವರ್ ಅಂದರೆ, ಅದರಲ್ಲಿ 2 ಅವರ್ ಟೈಮ್ ಎಷ್ಟಾಯಿತು? ಆ ಕಡೆ ಹೊರಲಾಡಿ, ಈ ಕಡೆ ಹೊರಲಾಡಿ, ಆ ಕಡೆ ಹೊರಲಾಡಿ, ಈ ಕಡೆ ಹೊರಲಾಡಿ ನಿದ್ದೆ ಬಂದಿಲ್ಲ ಅಂದರೆ ಟೈಮ್ ಎಷ್ಟಾಗುತ್ತೆ? ಆಗ ಅದಕ್ಕೆ ನಾವು 9 ಅವರ್ ನಿದ್ದೆ ಮಾಡಬೇಕು, ಲೆಕ್ಕ ಮಾಡ್ಕೋಬೇಕು. ಒಂದು ವೇಳೆ ರಾತ್ರಿ 12 ಗಂಟೆಗೆ ಮಲಗಿಬಿಟ್ರೆ ನಾವು ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳಬೇಕು? 9 ಗಂಟೆಗೆ ಹೇಳಬೇಕು. ಕರೆಕ್ಟಾಗಿ 9 ಅವರ್ ಆಗುತ್ತಲ್ಲ. ಅದರಲ್ಲಿ 2 ಅವರ್ ಟೈಮ್ ಎಷ್ಟಾಗುತ್ತೆ? ಆ ಕಡೆ ಈ ಕಡೆ ಹೊರಲಾಡಿಲ್ಲ, ಮಧ್ಯೆಲ್ಲ ಎಚ್ಚರಿಕೆ ಆಗಿ ಸರಿಯಾಗಿ ನಿದ್ದೆ ಬರ್ದಿರೋ ಕನಿಷ್ಠ 7 ಅವರ್ ನಾವು ನಿದ್ದೆ ಮಾಡಿರ್ತೀವಿ. ಒಬ್ಬ ವ್ಯಕ್ತಿಗೆ ಕನಿಷ್ಠ 7 ಅವರ್ ನಿದ್ದೆ ಬೇಕೇ ಬೇಕು, ಕಂಪಲ್ಸರಿ. ಇಲ್ಲಾಂದರೆ ಆರೋಗ್ಯ ಕೆಟ್ಟಾಗುತ್ತೆ, ಕಣ್ಣುಗಳು ನೋವು ಬರುತ್ತೆ, ತಲೆನೋವು ಬರುತ್ತೆ, ತಲೆ ಭಾರ ಆಗುತ್ತೆ, ಹೊಟ್ಟೆ ನೋವು ಬರುತ್ತೆ, ಸುಸ್ತಾಗುತ್ತೆ, ಅಲ್ಸರ್, ಗ್ಯಾಸ್ಟ್ರಿಕ್ಕು, ಅಪ್ರೆಂಟಿಸ್ ಇವೆಲ್ಲ ಆಗ್ತವೆ ನಿದ್ರೆ ಕೆಟ್ಟರೆ. ಹೃದಯಾಘಾತ ಆಗುತ್ತೆ. ಹೃದಯಾಘಾತ ಆಗುತ್ತೆ. ನಿದ್ರೆ ಕೆಟ್ಟರೆ ಹೃದಯಾಘಾತ ಹೆಚ್ಚಾಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಮನುಷ್ಯನಿಗೆ ಮೊದಲು ಆರೋಗ್ಯ ಬೇಕು. ಯಾವ ರೀತಿ ಹಂಗಾದರೆ, ಮೊದಲು ನಾವು ಆರೋಗ್ಯ. ನಮಗೆ ಬೆಳಗ್ಗೆ ಹೇಳೋಕ್ಕಾಗುತ್ತೋ? ಎತ್ಕೊಳ್ಳಿ, ರಾತ್ರಿ ಬೇಗನೆ ಮಲಗಬೇಕು. ಬೆಳಗ್ಗೆ 3 ಗಂಟೆಗೆ ಹೇಳಬೇಕು ಅನ್ನೋಂಗಿದ್ರೆ ರಾತ್ರಿ 8:00ವರೆಗೆ ಮಲಗಬೇಕು. ರಾತ್ರಿ 8 ಗಂಟೆಗೆ ಮಲಗಿಬಿಟ್ರೆ, 8:00ವರೆಗೆ ಮಲಗಿಬಿಟ್ರೆ ಬೆಳಗ್ಗೆ ಬೇಕಾದ್ರೆ 3:00ವರೆಗೆ ಎತ್ಕೊಳ್ಳಿ, 4 ಗಂಟೆಗೆ ಇರಲಿ, ಅದೇನು ತೊಂದರೆ ಆಗಲ್ಲ. ಒಟ್ಟಿನಲ್ಲಿ ಒಂದು ದಿನಕ್ಕೆ 9 ಅವರ್ ಮಲ್ಕೊಬಿಡ್ಬೇಕು. ಅದರಲ್ಲಿ 7 ಅವರ್ ಗ್ಯಾರಂಟಿ ನಿದ್ದೆ ಆಗಿರುತ್ತೆ. ನೀವು ಎಷ್ಟೊತ್ತು ಗನ ಮಲಗಿ ಎಷ್ಟೊತ್ತು ಗನ ಹೇಳಿ.
ಇನ್ನು ಜಪ ತಪ ಮಾಡೋಕ್ಕೆ ಬೆಳಗ್ಗೆನೇ ಮುಂಜಾನೆ ಹೇಳಬೇಕು ಅಂತೇನು ರೂಲ್ಸ್ ಇಲ್ಲ. ಮುಂಜಾನೆ ಹೇಳಬೇಕು, ಬ್ರಾಹ್ಮಿ ಮುಹೂರ್ತ, ಹಾಗೆ ಹೀಗೆ ಬೇರೆಯವರೆಲ್ಲ ಹೇಳ್ಕೊಡ್ತಾರೆ. ಇನ್ನೂ ಕೆಲವು ಗುರುಗಳು ಕಾವಿ ಬಟ್ಟೆ ಹಾಕಿರೋರು ನನ್ನ ಹತ್ರ ಹೇಳಿದ್ರು. ಏನಂತ ಹೇಳಿದ್ರು ಗೊತ್ತಾ? ರೀ, ಅವ್ರೇನು ಕಲಿಯೋಕ್ಕೆ ಬಂದಿದ್ದಾರಾ ಇಲ್ಲ ಆಟ ಆಡೋಕ್ಕೆ ಬಂದಿದ್ದಾರೋ? ಏನಾದರೂ ಸಾಧಿಸ್ಬೇಕಂದ್ರೆ ನಿದ್ರೆ ಕೆಡಬೇಕು, ಶರೀರವನ್ನು ದಂಡಿಸ್ಬೇಕು, ಸೋಂಬೇರಿಗಳ ಥರ ಇರಬಾರ್ದು, ಸೋಂಬೇರಿಗಳ ಥರ ಆಗಬಾರ್ದು. ಹಾಗೆ ಹೀಗೆ ನನ್ನ ಮೇಲೆ ಹೇಳ್ದೆ, ಯಾರೋ ಬೇರೆಯವ್ರ ಮೇಲೆ. ಆದರೆ ನನ್ನ ಸಿಸ್ಟಮ್ ಆ ಥರ ಅಲ್ಲ. ನನ್ನ ಸಿಸ್ಟಮ್ ನಮ್ಮ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸಲ್ಲಿ ಗುರುಕುಲದಲ್ಲಿ ನಾನು ಯಾವ ರೀತಿ ಕಲಿಸ್ತೀನಪ್ಪ ಅಂದರೆ, ನೀವು ಯಾವುದೇ ಜಾತಿ ಆಗಿರಿ, ಯಾವುದೇ ಧರ್ಮ ಆಗಿರಿ, ಯಾವುದೇ ದೇವರನ್ನು ನೀವು ಆರಾಧಿಸಿ, ಜಪ ತಪ ಮಾಡಿ, ನೀವು ಯಾವುದೇ ದೇವರ ಗುರುಗಳನ್ನು ಜಪ ತಪ ಮಾಡಿ, ಅದರಿಂದ ಯಾವುದೇ ತೊಂದರೆ ಇಲ್ಲ. ನಿಮ್ಮ ವಯಸ್ಸು ಚಿಕ್ಕದಿರಲಿ, ನಿಮ್ಮ ವಯಸ್ಸು ದೊಡ್ಡದಿರಲಿ, ನೀವು ಹೆಣ್ಣಾಗಿರಿ ಗಂಡಾಗಿರಿ ಏನೇ ಆಗಿರಿ, ಆದರೆ ಯಾವುದೇ ದಿನ ಆಗಿರಲಿ, ಯಾರೇ ಸತ್ತೋಗಿರಲಿ, ಏನೇ ಸೂತಕ ಆಗಿರಲಿ, ಯಾವುದೇ ಮಡಿ ಇರಲಿ, ಇದು ಯಾವುದು ನಿಮಗೆ ತಟ್ಟೋದಿಲ್ಲ. ನಿಮಗೆ ಬೇಕಾಗಿರೋದು ನಿರ್ಮಲವಾದ ಭಕ್ತಿ ಭಗವಂತನಿಗೆ ಅಷ್ಟೇ. ಹಾಗೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಎದ್ದು ಕೂತ್ಕೊಳ್ಳಿ, ಬೆಳಗ್ಗೆ 8 ಗಂಟೆಗಾದರೂ ಎದ್ದು ಕೂತ್ಕೊಳ್ಳಿ, 9 ಗಂಟೆಗಾದರೂ ಹೇಳಿ ಬೆಳಗ್ಗೆ, ಯಾವ ಕಾರಣಕ್ಕೂ ತೊಂದರೆ ಇಲ್ಲ. ಆದರೆ ಎದ್ದು ಕೂತ್ಕೊಂಡ ತಕ್ಷಣ ಏನಪ್ಪ ಮಾಡಬೇಕಂದ್ರೆ, ಎರಡೂ ಕೈಗಳನ್ನು ಹಿಂಗೆ ಹಿಡ್ಕೋಬೇಕು. ಯಾವ ಥರ ನಾನು ಹಿಡ್ಕೊಂಡಿದ್ದೀನಿ ಈ ರೀತಿ. ಬೆರಳುಗಳ ಮೇಲೆ ಶಂಖ ಚಕ್ರ ಗದೆ ಇರ್ತದೆ, ಎಲ್ಲರ ಬೆರಳ ಮೇಲೆ ಇರುತ್ತೆ. ಏನೇನಿರುತ್ತೆ ಬೆರಳುಗಳ ಮೇಲೆ? ಬೆರಳುಗಳು, ಈ ಬೆರಳುಗಳಿರ್ತಾವಲ್ಲಪ್ಪ ತುದಿ, ಬೆರಳುಗಳ ತುದಿಯಲ್ಲಿ ಏನಿರುತ್ತೆ? ಉಗುರುಗಳ ಕೆಳಗಡೆ ಶಂಖ ಚಕ್ರ ಅಂತ ಗದೆ ಅಂತ ಇರುತ್ತೆ 3. ಅದನ್ನು ನೋಡಿಕೊಂಡು ಕರಾಗ್ರೆ ವಸತಿ ಮಹಾಲಕ್ಷ್ಮಿ, ಕರಮಧ್ಯೆ ವಿದ್ಯಾ ಮಹಾಸರಸ್ವತಿ, ಕರಮೂಲೆ ಸ್ಥಿತೋ ಗೌರೈ ನಮಃ ಹೀಗೆ ಹೇಳ್ಕೊಬೇಕು. ಅಂದರೆ ಕರಾಗ್ರೆ ವಸತಿ ಮಹಾಲಕ್ಷ್ಮಿ ಅಂದರೆ ಮೇಲೆ ಬೆರಳುಗಳು ಶಂಖ ಚಕ್ರ ಗದೆ ಅಂತಿರುತ್ತೆ, ಅಂದರೆ ಮಹಾಲಕ್ಷ್ಮಿ. ಫಸ್ಟ್ ನಾವು ಆಕೆಗೆ ಸ್ತುತಿ ಮಾಡ್ತೀವಿ. ಹಾಗೆ ಮಾಡೋದ್ರಿಂದ ಏನಪ್ಪ ಉಪಯೋಗ ಅಂದರೆ, ಬೆಳಗ್ಗೆ ನಾವು ಎದ್ದಾಗ ಆ ರೀತಿ ನೋಡಿದಾಗ ಮಹಾಲಕ್ಷ್ಮಿಯೇ ನಾವು ನೋಡಿದಾಗ ನಮ್ಮ ಕೈಗಳಲ್ಲಿ ಮೊದಲು ನಮ್ಮ ಕೈಗಳು ಮುಖ್ಯ. ನಮ್ಮ ಕೈಗಳು ನಮಗೆ ಮುಖ್ಯ ಅಲ್ವಾ? ನಮ್ಮ ಕೈಗಳು ನಮಗೆ ಮುಖ್ಯ ಅಲ್ವಾ? ಅದಕ್ಕೆ ನಾವು ಫಸ್ಟ್ ಅದನ್ನೇ ನೋಡ್ಕೋಬೇಕು ಈ ಜಗತ್ತಿನಲ್ಲಿ, ಆಮೇಲೆ ಉಳಿದಿದ್ದಲ್ಲ. ಆ ಕೈಗಳ ಕೊನೆಗಳಲ್ಲಿ ಎಲ್ಲ ಧರ್ಮ, ಮುಸ್ಲಿಮ್ರಾಗಲಿ ಕ್ರಿಶ್ಚಿಯನ್ರಾಗಲಿ ಯಾರೇ ಆಗಲಿ ನೋಡ್ರಿ, ಶಂಖ ಚಕ್ರ ಗದೆ ಇರುತ್ತೆ. ಅವರು ಮುಸ್ಲಿಮ್ರಾಗಿರಲಿ ಕ್ರಿಶ್ಚಿಯನ್ರೇ ಆಗಿರಲಿ, ಶಂಖ ಚಕ್ರ ಇರುತ್ತೆ ಗದೆ. ಹಿಂದೂಗಳು, ಸನಾತನ ಧರ್ಮದ ಗುರುಗಳು, ಋಷಿಮುನಿಗಳು ಇದನ್ನು ನೋಡಿ ಶಂಖ ಚಕ್ರ ಗದೆ, ಓಂ ಶ್ರೀ ಅನಂತ ಪದ್ಮಾವತಿ, ಓಂ ಶ್ರೀ ಅನಂತ ಲಕ್ಷ್ಮಿ, ಓಂ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ಶ್ರೀಮನ್ನಾರಾಯಣನನ್ನು ಇಲ್ಲೇ ಕೈಗಳಲ್ಲೇ ನೋಡಿಬಿಟ್ರು, ಕೊನೆ ಬೆರಳುಗಳಲ್ಲಿ. ಇನ್ನು ಮಧ್ಯದಲ್ಲಿ ರೇಖೆಗಳಿದೆ, ಮಧ್ಯದಲ್ಲಿ ಅಂದರೆ ಬ್ರಹ್ಮ ಸರಸ್ವತಿ ಬ್ರಹ್ಮ, ಅವರೇ ವಿದ್ಯಾ ಕೊಡ್ತಕ್ಕಂಥ ಎಲ್ಲ ಗ್ರಂಥಗಳು, ಇನ್ನೊಂದು ಮತ್ತೊಂದು ವಿಧಿ, ನಮ್ಮ ಜೀವನ ಹಣ ಬರ ಅಂತಿರಲ್ಲ, ವಿಧಿ ಬರಹ ಅಂತಿರಲ್ಲ ಅದು. ಇನ್ನು ಕೈಗಳ ಕೊನೆಯಲ್ಲಿ ಪಾರ್ವತಿ, ಈ ಮಣಿಕಟ್ಟು ಅಂತೀವಲ್ಲ, ಈ ಕೈಗಳ ಕೊನೆಯಲ್ಲಿ ಪಾರ್ವತಿ, ಜಗನ್ಮಾತೆ ಆದಿಶಕ್ತಿ ಪರಮೇಶ್ವರಿ ಆದಿಶಕ್ತಿ. ಇಷ್ಟು ನಾವು ಕೈಗಳು ಇಟ್ಕೊಂಡು ಪ್ರಾರ್ಥನೆ ಮಾಡ್ಕೋಬೇಕು ಫಸ್ಟ್ ಬೆಳಗ್ಗೆ. ಅದಾದ ತರುವಾಯ ನಾವು ಮೊಬೈಲಲ್ಲಿ ಒಂದು ಫೋಟೋ ಇಟ್ಕೋಬೇಕು. ಏನು ಇಟ್ಕೋಬೇಕು? ಮೊಬೈಲಲ್ಲಿ ಕಾಮಧೇನು ಫೋಟೋ ಇಟ್ಕೋಬೇಕು. ಒಂದೇ ಒಂದು ನಿಮಿಷ ನಾನು ತೋರಿಸ್ತೀನಿ ನಿಮಗೆ, ಒಂದು ನಿಮಿಷ. ಕಾಮಧೇನು ಫೋಟೋ ಯಾವ ರೀತಿ ಇರುತ್ತಂದರೆ, ಕಾಮಧೇನು ಫೋಟೋ ಇಟ್ಕೊಂಡು ನಾನು ಯಾವ ರೀತಿ ಇಟ್ಕೊಂಡಿದ್ದೀನಿ ತೋರಿಸ್ತೀನಿ ನೋಡಿ. ನಾನು ಈ ರೀತಿ ಇಟ್ಕೊಂಡಿದ್ದೀನಿ, ನೀವು ನೋಡ್ಬೋದು. ಮೊದಲನೇದು ಪರಮೇಶ್ವರ ಇದ್ದಾನೆ, ಅವನು ನನ್ನ ಗುರು. ಆನ್ ಮಾಡ್ತೀನಿ ನೋಡಿ, ಆನ್ ಮಾಡಿಕೊಂಡೆ ಪರಮೇಶ್ವರ. ನಿಮ್ಗೆ ಕಾಣಿಸ್ತಾ ಇದ್ದಾನೆ ಪರಮೇಶ್ವರ. ನಾನು ಪರಮೇಶ್ವರನನ್ನು ಫಸ್ಟ್ ಆರಾಧಿಸ್ತೀನಿ. ಮೊಬೈಲ್ ತಗೊಳ್ತೀನಿ,
ತಗೊಂಡು ಪರಮೇಶ್ವರನನ್ನು ಆರಾಧಿಸ್ತೀನಿ ಒಂದು 5 ನಿಮಿಷ. ಆಮೇಲೆ ನೋಡಿ ಕಾಮಧೇನು ಇದೆ, ಗಣಪತಿ ಇದ್ದಾನೆ. ಫಸ್ಟ್ ಗಣಪತಿಯಿಂದ ಸ್ಟಾರ್ಟ್ ಮಾಡ್ತೀನಿ, ಜೂಮ್ ಮಾಡ್ಕೊಳ್ತೀನಿ, ಗಣಪತಿಯಿಂದ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಪ್ರಕೃತಿ, ಗಿಡ ಮರ ಬಳ್ಳಿ ಇದೆ ನೋಡ್ರಿ ಅದೇ ಮೊಬೈಲಲ್ಲಿ ಫೋಟೋನಲ್ಲಿ ಅಲ್ವಾ, ಅದೆಲ್ಲ ನೋಡ್ಕೊಳ್ತೀನಿ. ಆಮೇಲೆ ಋಷಿಮುನಿಗಳು, ಆಮೇಲೆ ಗುರುಗಳು, ಸಂತರು, ಮಹಾಲಕ್ಷ್ಮಿ, ಮಹಾವಿಷ್ಣು, ಬ್ರಹ್ಮಾಜಿ, ಸರಸ್ವತಿ, ಋಷಿಮುನಿಗಳು, ದ್ವಾದಶ ಜ್ಯೋತಿರ್ಲಿಂಗಗಳು ಇತ್ಯಾದಿ ಎಲ್ಲ ಇರುತ್ತೆ ಅಲ್ವಾ. ಅದೆಲ್ಲ ನಾನು ಒಂದೊಂದೇ ನೋಡ್ಕೊಂಡು 15 ನಿಮಿಷ ಕೂತ್ಕೊಳ್ತೀನಿ. ಎಲ್ಲ ಒಂದೊಂದು ಜೂಮ್ ಮಾಡ್ಕೊಳ್ತೀನಿ, ಜೂಮ್ ಮಾಡ್ಕೊಂಡು ನೋಡ್ಕೊಳ್ಳೋದು, ಗೊತ್ತಾಯ್ತಲ್ಲ. ಹೀಗೆ ಫಸ್ಟ್ ನೋಡೋದ್ರಿಂದ ಏನಪ್ಪ ಉಪಯೋಗ ಅಂದರೆ ಕಾಮಧೇನು, ನಿಮಗೆಲ್ಲ ಗೊತ್ತು ಕಾಮಧೇನು ಅಂದರೆ ಅಲ್ವಾ. ಬೆಳಗ್ಗೆ ಎದ್ದು ಬಹಳ ಪವಿತ್ರವಾಗಿ ನಾವು ಆರಾಧಿಸ್ಬೇಕು. ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೀವಿ, ಹಿಂದೂ ಸನಾತನ ಧರ್ಮ ನಮ್ಮದು, ಒಳ್ಳೆಯ ಸಂಸ್ಕಾರ ಸಂಸ್ಕೃತಿ ಇರೋ ದೇಶ ನಮ್ಮದು, ಭಾರತ ದೇಶ ಅಲ್ವಾ. ಇಂಥ ಧರ್ಮದಲ್ಲಿ ನಾವು ಹುಟ್ಟಿದ್ದಕ್ಕೆ ನಾವು 7 ಜನ್ಮದಿಂದ ನಾವು ಪಡ್ಕೊಂಡು ಬಂದಿರೋ ಪುಣ್ಯ ಇರಬೇಕು. ಈ ಜನ್ಮದಲ್ಲಿ ನಾವು ಇವತ್ತು ಹುಟ್ಟಬೇಕಾದ್ರೆ ಅದು ನಮ್ಮ ಪುಣ್ಯ ಕೂಡ ಹೌದು. ಯಾರು ಮಾಡಿದ ಪುಣ್ಯನೋ, ಯಾರ ಆಶೀರ್ವಾದನೋ, ಯಾರ ಸಹಕಾರನೋ ಈ ಜನ್ಮದಲ್ಲಿ ನಾವು ಈ ಧರ್ಮದಲ್ಲಿ ಹುಟ್ಟಿದ್ದೀವಿ, ಅದು ನಮ್ಮ ಪುಣ್ಯ. ಈ ಅವಕಾಶಗಳನ್ನು ನಾವು ಬಿಡಬಾರ್ದು, ಫಾಲೋ ಮಾಡಬೇಕು. ಆಮೇಲೆ ಮೊಬೈಲಲ್ಲೆಲ್ಲ ನೋಡಿ ಆದಮೇಲೆ ಹಾಸಿಗೆ ಮೇಲೇ ಇದೆಲ್ಲ ಮಾಡ್ಕೋಬೇಕು. ಈಗ ಗೊತ್ತಾಯ್ತಲ್ಲ, ಹಾಸಿಗೆ ಮೇಲೇ ಎದ್ದ ತಕ್ಷಣ ಇದೆಲ್ಲ ಮಾಡಬೇಕು. ಆಮೇಲೆ ಕೆಳಗಡೆ ಇಳಿಯುವಾಗ ಒಂದು ಪ್ರಾರ್ಥನೆ ಮಾಡಬೇಕು. ಏನು ಪ್ರಾರ್ಥನೆ? ಸಮುದ್ರ ವಸನೆ ದೇವಿ ಪರ್ವತಸ್ತನ ಮಂಡಲೆ ಶ್ರೀ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ. ಅಂದರೆ ಭೂದೇವಿಯೇ, ಜಗನ್ಮಾತೆ, ವಿಷ್ಣು ಪತ್ನಿಯೇ, ನಿನ್ನ ಮೇಲೆ ನಾನು ಕಾಲುಗಳನ್ನು ಇಡ್ತಾಯಿದ್ದೀನಿ. ನನ್ನಿಂದ ನಿನಗೆ ಅಪಚಾರ ಆಗ್ಬೋದು, ನಿನಗೆ ಭಾರ ಆಗ್ಬೋದು, ನಾನು ಪಾಪಿ ಆಗಿರ್ಬೋದು. ದಯವಿಟ್ಟು ನೀನು ಅದನ್ನು ಸರಳವಾಗಿ ತಗೋ. ನೀನು ಹೆಚ್ಚಾಗಿ ಭಾರವಾಗಿ ತಗೋಬೇಡ, ನನ್ನಲ್ಲಿರೋ ಪಾಪನ ತಗೋಬೇಡ. ನಿನ್ನ ಮೇಲೆ ನನ್ನ ಕಾಲುಗಳಿಟ್ಟು ಓಡಾಡ್ತೀನಿ. ಭೂದೇವಿಯೇ, ಜಗನ್ಮಾತೆ ಭೂದೇವಿ ಕ್ಷಮಿಸ್ಬಿಡು, ನನ್ನ ಕ್ಷಮಿಸ್ಬಿಡು ಅನ್ನೋ ಪ್ರಾರ್ಥನೆ ಇದು. ಇದಾದಮೇಲೆ ಮನೆಯಲ್ಲಿ ಫೋಟೋಗಳಿರುತ್ತೆ, ಈ ಥರ ಫೋಟೋಗಳ ಹತ್ರ ನಿಂತ್ಕೋಬೇಕು. ದೇವ್ರ ಮನೆ ಹತ್ರ 2 ಕೈಯಲ್ಲಿ ನಮಸ್ಕಾರ ಮಾಡಿ ಫೋಟೋಗಳ ಹತ್ರ ಶ್ರೀ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಪಂಚತತ್ವ ತಾರತಮ್ಯ ಭೇದ ಜಗತ್ ಸತ್ಯ ಹರಿ ಓಂ ಹರಿ ಓಂ ಹರಿ ಓಂ ಈ ರೀತಿ ಹೇಳ್ಕೋಬೇಕು. ಅಂದರೆ ಶ್ರೀ ಹರಿ ಸರ್ವೋತ್ತಮ, ಹರಿ ಎಲ್ಲರಿಗಿಂತ, ಸರ್ವೋತ್ತಮ ಅಂದರೆ ಎಲ್ಲರಿಗಿಂತ, ಎಲ್ಲ ದೇವತೆಗಳಿಗಿಂತ ಎಲ್ಲರಿಗಿಂತ ಉತ್ತಮನು. ಯಾರು? ಶ್ರೀಮನ್ನಾರಾಯಣನು. ಶ್ರೀ ಹರಿ ಸರ್ವೋತ್ತಮ, ಎಲ್ಲರಿಗಿಂತ ಉತ್ತಮನು ಯಾರು? ಶ್ರೀಮನ್ನಾರಾಯಣ. ವಾಯು ಜೀವೋತ್ತಮ, ವಾಯು ಅಂದರೆ ನಮ್ಮ ಶರೀರಕ್ಕೆ, ಜೀವಕ್ಕೆ, ಎಲ್ಲ ಜೀವರಾಶಿಗಳಿಗೂ ಉತ್ತಮವಾದದ್ದು ಯಾವುದು? ಎಲ್ಲ ಜೀವರಾಶಿಗಳಲ್ಲಿ ವಾಯು, ಗಾಳಿ. ಗಾಳಿ ಇಲ್ಲ ಅಂದರೆ ಯಾವುದೇ ಜೀವರಾಶಿ ಬದುಕಲ್ಲ. ಅದಕ್ಕೆ ವಾಯು ಜೀವೋತ್ತಮ ಅಂತೀವಿ. ಪಂಚತತ್ವ ತಾರತಮ್ಯ ಭೇದ ಜಗತ್ ಸತ್ಯ. ತತ್ವ ಅಂದರೆ ನೀವು 5 ತತ್ವಗಳಿದೆ: ಆಕಾಶ, ಭೂಮಿ, ಅಗ್ನಿ, ವರುಣ, ವಾಯು. ಈ 5 ಹೆಂಗಪ್ಪ ಅಂದರೆ, ಈಗ ನೋಡ್ರಿ ಬೆಂಕಿ ಇದೆ, ಬೆಂಕಿನ ನಾವು ನೀರಿಂದ ಆರಿಸ್ಬೋದು ಅಲ್ವಾ. ನೀರಿದ್ದಂಗೆ ಬೆಂಕಿ ಇಲ್ಲ, ಬೆಂಕಿ ಇದ್ದಂಗೆ ಗಾಳಿ ಇಲ್ಲ, ಗಾಳಿ ಇದ್ದಂಗೆ ಭೂಮಿ ಇಲ್ಲ, ಭೂಮಿ ಇದ್ದಂಗೆ ಆಕಾಶ ಇಲ್ಲ. ಎಲ್ಲ ಒಂದಕ್ಕೊಂದು ಡಿಫ್ರೆಂಟ್ ಇದೆ. ಅಂದರೆ ಇವು ಒಂದಕ್ಕೊಂದು ವ್ಯತ್ಯಾಸ ಇದ್ದಾವೆ. ಅದೇ ರೀತಿ ಈ ಜಗತ್ತಿನಲ್ಲಿ ಪ್ರತಿ ಮನುಷ್ಯ, ಪ್ರತಿ ಪ್ರಾಣಿ, ಪ್ರತಿ ಗಿಡ ಮರ ಬಳ್ಳಿ ಒಂದಕ್ಕೊಂದು ಕ್ಯಾರೆಕ್ಟ್ರಲ್ಲಿ, ಗುಣಗಳಲ್ಲಿ ಡಿಫ್ರೆಂಟೇ, ನಡ್ಕೊಳ್ಳೋ ರೀತಿನಲ್ಲೂ ಡಿಫ್ರೆಂಟೇ. ಒಬ್ರಿದ್ದಂಗೆ ಇರೋದಿಲ್ಲ ಒಬ್ರು. ಅಂದರೆ ಶ್ರೀ ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ, ಪಂಚತತ್ವ ತಾರತಮ್ಯ ಭೇದ. ಈ ಪಂಚತತ್ವಗಳಿದಾವಲ್ಲ, ಆಕಾಶ, ಭೂಮಿ, ವಾಯು, ಅಗ್ನಿ, ವರುಣ, ವಾಯು, ಇವು ಹೆಂಗೆ ಭೇದ ಇದೆ ಹಂಗೆ ಜಗತ್ತು. ಜಗತ್ ಸತ್ಯ. ಶ್ರೀ ಹರಿ ಓಂ ಹರಿ ಓಂ ಹರಿ ಓಂ. ಈ ರೀತಿ ಒಂದು ಪ್ರಾರ್ಥನೆ ದೇವ್ರ ಮುಂದೆ ನಿಂತ್ಕೊಂಡು ಮಾಡ್ಕೋಬೇಕು. ಆಮೇಲೆ ಆಚೆ ಹೋಗಿ ಸೂರ್ಯ ನಮಸ್ಕಾರ ಮಾಡಬೇಕು. ಸೂರ್ಯ ನಮಸ್ಕಾರ: ಸಪ್ತಾಶ್ವರಥಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತ ಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ಅಂದರೆ ಸಪ್ತಾಶ್ವರಥ, 7 ಕುದುರೆಗಳ ಮೇಲೆ
ಕುದುರೆಗಳಿಂದ ಕಟ್ಟಿದ ರಥದಲ್ಲಿ ಬರುತ್ತಿರುವ ಶ್ವೇತ ಪದ್ಮಧರಂ. ಶ್ವೇತ ಅಂದರೆ ಬಿಳಿಯಾಗಿ ಹಾಲಿನಂಥ ಬಣ್ಣ ಇರುತ್ತಲ್ಲ ಅಂಥ ಹೂವು ಹಿಡ್ಕೊಂಡು ಕೈನಲ್ಲಿ ಬರ್ತಾ ಇರ್ತಕ್ಕಂಥ ಸೂರ್ಯ ಭಗವಾನನೇ. ಪ್ರಚಂಡಂ, ವೀರನೇ ಶೂರನೇ ಭಗವಂತನೇ, ನಿನಗೆ ಅನಂತನಂತ ಪ್ರಣಾಮಗಳು. ಈ ರೀತಿ ಕಶ್ಯಪಾತ್ಮಜಂ, ಕಶ್ಯಪ ಮಹರ್ಷಿಯ ಪುತ್ರನೇ, ಈ ರೀತಿ ಗೊತ್ತಾಯ್ತಲ್ಲ. ಸೂರ್ಯ ಭಗವಾನ್ ಪ್ರಾರ್ಥನೆ. 3 ಸುತ್ತು ನಮಗೆ ನಾವೇ 3 ಸುತ್ತು ಹಾಕಬೇಕು, ನಮಗೆ ನಾವೇ 3 ಸುತ್ತು ಹಾಕಬೇಕು. ಆಮೇಲೆ ಮನೆ ಒಳಗೆ ಬರಬೇಕು, ಅಥವಾ ಸ್ನಾನದ ಮನೆಯಲ್ಲಿ ಹೋಗಿ ಫ್ರೆಶ್ ಆಗಿ ನಾವು ಫ್ರೆಶ್ ಆಗಬೇಕು. ನಾವು ಫ್ರೆಶ್ ಆಗಿ ಆಮೇಲೆ ಏನು ಮಾಡಬೇಕು, ಒಂದು ಬಾಟ್ಲಲ್ಲಿ ನಾವು ನೀರು ಹಾಕ್ಕೊಂಡಿರಿ, ನೀರು ಇರ್ತದೆ ಒಂದು ಬಾಟ್ಲಲ್ಲಿ, ಒಂದು 6 ಎಲೆ 7 ಎಲೆ ತುಳಸಿ ಎಲೆಗಳು ರೆಂಬೆಗಳು ಅದರಲ್ಲಿ ಹಾಕಿರಬೇಕು ಕುಡಿಯೋ ನೀರಲ್ಲಿ. ಆ ಬಾಟ್ಲು ನಮ್ಮದೇ ಆಗಿರಬೇಕು, ಅದರಲ್ಲಿ ಬೇರೆಯವರೆಲ್ಲ ಕುಡಿಬಾರ್ದು. ಅದೇ ನೀರನ್ನೇ ನಾವು ಬೆಳಗ್ಗೆಯಿಂದ ಸಂಜೆಯಿಂದ ರಾತ್ರಿಯಿಂದ ಬೆಳಗ್ಗೆವರೆಗೂ ಅದನ್ನೇ ಕುಡಿಬೇಕು. ಮಾರನೇ ದಿನ 2 ದಿನಕ್ಕೆ ಒಂದು ಸಾರಿ ಆ ತುಳಸಿ ರೆಂಬೆನ ಎತ್ತಿ ಆಚೆ ಹಾಕಬೇಕು, ಹೊಸ ತುಳಸಿ ರೆಂಬೆ ಹಾಕೋದು. ಈ ರೀತಿ ಅದೇ ನೀರನ್ನೇ ನಾವು ಯೂಸ್ ಮಾಡಬೇಕು. ಬೆಳಗ್ಗೆ ಎದ್ದ ತಕ್ಷಣ 1/4 ಲೀಟ್ರು ಪೇಸ್ಟ್ ಮಾಡಿ ಮುಖ ಗೀಕ ತೊಳ್ಕೊಂಡು ಪೇಸ್ಟ್ ಮಾಡಿ ಮನೆ ಒಳಗೆ ಬಂದು ಈ ಬತ್ತಿ ಹಚ್ಕೊಂಡು 2 ಊದ್ಕಡ್ಡಿ ಹಚ್ಚಿ ಕೂತ್ಕೊಂಡು ಧ್ಯಾನ ಮಾಡಬೇಕು. ಇದೆಲ್ಲ ಆದಮೇಲೆ ನೀರು ಕುಡಿಬೇಕು 1/4 ಲೀಟ್ರು. ಅರ್ಧ ಅವರ್ ಬಿಟ್ಟು ಆಮೇಲೆ ತಿಂಡಿ ಮಾಡಬೇಕು. ಇಡ್ಲಿ ಆದರೂ ತಿನ್ನಿ, ದೋಸೆ ಆದರೂ ತಿನ್ನಿ, ಏನಾದರೂ ತಿನ್ನಿ, ಆದರೆ 80% ಹೊಟ್ಟೆ ತುಂಬಬೇಕು. 80% ಹೊಟ್ಟೆ ತುಂಬಬೇಕು. ಇನ್ನು 20% ಖಾಲಿ ಇರುತ್ತೆ, ಅದರಲ್ಲಿ 10% ನೀರು ಕುಡಿಬೇಕು. ಇನ್ನು 10% ಖಾಲಿ ಇಡಬೇಕು. ಬೆಳಗ್ಗೆ ಚೆನ್ನಾಗಿ ತಿನ್ನಬೇಕು. 80% ಅಂತ ಹೇಳಿದ್ನಲ್ಲ, 10% ನೀರು ಕುಡೀರಿ, 90% ಫುಲ್ ಆಗುತ್ತೆ. ಇನ್ನು 10% ಖಾಲಿ. ತಿಂಡಿ ಯಾವಾಗ ಮಾಡ್ತೀರಿ ಬೆಳಗ್ಗೆ, ಆಮೇಲೆ ನೀವು 8 ಗಂಟೆಗೆ ಮಾಡಿ, 9 ಗಂಟೆಗೆ ಮಾಡಿ, 10 ಗಂಟೆಗೆ ಮಾಡಿ, ಅದು ನಿಮ್ಮಿಷ್ಟ. ಆದರೆ ಏನಿದ್ರೂ 9:15 ಒಳಗೆ ತಿಂಡಿ ತಿಂದರೆ ಒಳ್ಳೆಯದು. 9:15 ಒಳಗೆ ತಿನ್ಬಿಡ್ಬೇಕು. 9:15 ಒಳಗೆ ತಿಂಡಿ ತಿನ್ಬಿಡ್ಬೇಕು. ಅದಕ್ಕೆ ಮೇಲೆ ತಿನ್ನೋಕೆ ಹೋಗ್ಬಾರ್ದು. 9 ಒಳಗೆ ತಿನ್ಬಿಡ್ಬೇಕು. ಆದಮೇಲೆ 5 ಅವರ್ ಬಿಟ್ಬಿಡ್ಬೇಕು. ಆಮೇಲೆ ಅಂದರೆ 9:15 5 ಅವರ್ ಅಂದರೆ ಎಷ್ಟು? 10:30, 11:30, 12:30, 1:00, 2:00, 3:00 ಮತ್ತು 3 ಗಂಟೆಗೆ ಊಟ ತಿನ್ನಬೇಕು. 4 ಅವರ್ ಬಿಟ್ಟು 3 ಗಂಟೆಗೆ ಮತ್ತೆ 80% ಹೊಟ್ಟೆ ತುಂಬಬೇಕು. 10% ನೀರು ಕುಡಿಬೇಕು. ಇನ್ನು 10% ಖಾಲಿ ಇರಬೇಕು. 3 ಗಂಟೆಗೆ ಮಾಡಬೇಕು. ಆಮೇಲೆ ಬೆಳಗ್ಗೆ ತಿಂಡಿ ಆದಮೇಲೆ 1 ಅವರು ಇಲ್ಲ ಅರ್ಧ ಅವರ್ ಬಿಟ್ಟು ಟೀ ಕುಡಿಬೇಕು. ಮಧ್ಯಾಹ್ನ ಊಟ ಆದಮೇಲೆ ಅರ್ಧ ಅವರ್ ಇಲ್ಲ 1 ಅವರ್ ಬಿಟ್ಟು ಟೀ ಕುಡಿಬೇಕು. ಯಾವುದೇ ಕಾರಣಕ್ಕೂ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿಯೋದು, ಫ್ರೆಶ್ ಆಗದೆ, ಪ್ರಾರ್ಥನೆ ಮಾಡಿದೆ, ತುಳಸಿ ನೀರು ಕುಡಿದೆ, ಟೀ ಕಾಫಿ ಕುಡಿಯೋದು ಅದೆಲ್ಲ ಮಾಡಬಾರ್ದು. ಏನಿದ್ರು ತಿಂಡಿ ಆದಮೇಲೆ ಟೀ ಕಾಫಿ, ಅದು ಅರ್ಧ ಅವರ್ ಬಿಟ್ಟು. ಓಕೆನಾ? ಆಮೇಲೆ ರಾತ್ರಿಗೆ ಭಾಳ ಕಡಿಮೆ ತಿನ್ಬೇಕು. ಬರೀ 1 ಇಡ್ಲಿ 2 ಇಡ್ಲಿ ಅಷ್ಟೇ ರಾತ್ರಿಗೆ, ಇಲ್ಲ 1 ಬನ್ನು. ಯಾವುದೇ ಕಾರಣಕ್ಕೂ ತುಂಬ ಎಣ್ಣೆ ಇರೋ ಪದಾರ್ಥಗಳು ರಾತ್ರಿ ಹೊತ್ತು ತಿನ್ನಬಾರ್ದು. ಭಾಳ ಕಡಿಮೆ, ಇಲ್ಲ ಅನ್ನ ಸಾಂಬಾರು ತಿನ್ನಿ. ಮತ್ತು ಮುದ್ದೆ ಚಪಾತಿ ತಿನ್ನಬಾರ್ದು ರಾತ್ರಿ ಹೊತ್ತು. ಯಾವ ಕಾರಣಕ್ಕೂ ಅರ್ಧ ಹೊಟ್ಟೆ ಕೂಡ ತಿನ್ನಬಾರ್ದು. 1/4 ಭಾಗ ಹೊಟ್ಟೆ ಊಟ ಅಷ್ಟೇ ಮಾಡ್ಬೇಕು ರಾತ್ರಿ. ನೆನ್ಪಿಟ್ಕೊಳ್ಳಿ. ನೀವು ಉಪವಾಸ ಮಲಗಿದ್ರೆ ಪರವಾಗಿಲ್ಲ. ಆಮೇಲೆ ಮಲಗೋವಾಗ ಅದೇ ಮೊಬೈಲ್ ಕೈಯಲ್ಲಿ ಹಿಡ್ಕೋಬೇಕು. ಮೊಬೈಲ್ ಕೈಯಲ್ಲಿ ಹಿಡ್ಕೊಂಡು ಮತ್ತು ಕಾಮಧೇನು ಫೋಟೋ ಇಟ್ಕೊಂಡು ನೋಡ್ಕೊಂಡು 15 ನಿಮಿಷ ಧ್ಯಾನ ಮಾಡಿ ಆಮೇಲೆ ಕೂತ್ಕೊಂಡು ಧ್ಯಾನ ಮಾಡಬೇಕು. ಇದರ ಮಧ್ಯದಲ್ಲಿ ಬೆಳಗ್ಗೆಯಿಂದ ಸಂಜೆಯಿಂದ ರಾತ್ರಿಯಿಂದ ಬೆಳಗ್ಗೆವರು ಯಾವಾಗ ನಿಮಗೆ ಫ್ರೀ ಇರುತ್ತೆ, ಯಾವಾಗ ಫ್ರೀ ಇರುತ್ತೆ ಆವಾಗ ನಿಮಗೆ ನೀವು 5 ನಿಮಿಷ 2 ನಿಮಿಷ ಧ್ಯಾನಕ್ಕೆ ಕೂತ್ಕೊಳ್ಳಿ. ಎಷ್ಟು ನಿಮಿಷ? 2 ನಿಮಿಷ ಕೂತ್ಕೊಳ್ಳಿ. 1 ವಾರ. ಎಷ್ಟು ವಾರ? 1 ವಾರ 2 ನಿಮಿಷ ಕೂತ್ಕೊಳ್ಳಿ. ಜಪ ಮಾಡಬೇಕಲ್ಲ, 108 ಜಪ ಮಾಡಬೇಕು 2 ನಿಮಿಷಕ್ಕೆ. ಆಗುತ್ತಾ? ಆಗಲ್ಲ. ಅದಕ್ಕೆ ಮೊದಲು ನೀವು 2 ನಿಮಿಷಕ್ಕೆ ಅಮ್ಮಮ್ಮ ಅಂದರೆ ಒಂದು 21 ಜಪ ಮಾಡ್ಬೋದು. 21 ಸಾರಿ ನೀವು ಹೇಳ್ಕೊಬೋದು ಮಂತ್ರನ. 5 ನಿಮಿಷಕ್ಕೆ 6 ನಿಮಿಷಕ್ಕೆ 108 ಸಾರಿ ಹೇಳ್ಬೋದು. 2ನೇ ವಾರದಲ್ಲಿ 5 ನಿಮಿಷ ಧ್ಯಾನ ಮಾಡಿ. ಮೊದಲನೇ ವಾರ 2 ನಿಮಿಷ ಕೂತ್ಕೊಳ್ಳಿ. ಕೂತ್ಕೊಂಡ್ಮೇಲೆ ಯಾವ ಕಾರಣಕ್ಕೂ ಕದರಬಾರ್ದು. ನೋಡಿ, ಹಿಂಗನ್ಬಾರ್ದು. ಕೂತ್ಕೊಂಡ್ರೆ ಒಳ್ಳೆ ಗರಡಗಂಬ ಅಂದರೆ ದೀಪಸ್ತಂಭ ಅಂತೀರ. ದೇವಸ್ಥಾನ ಮುಂದೆ ಒಳ್ಳೆ ಪಿಲ್ಲರ್ ಇರುತ್ತಲ್ಲ, ಪಿಲ್ಲರ್ ಕಂಬ, ಆ ಕಂಬದ ಥರ ಇರಬೇಕು ನೀವು. ಯಾವ ಕಾರಣಕ್ಕೊಂದು ಚೂರು ಕೂಡ ಕದಲಬಾರ್ದು. ಎಷ್ಟು ನಿಮಿಷ? 2 ನಿಮಿಷ. ಮುಂದ್ಗಡೆ ಮೊಬೈಲ್ ಇಟ್ಕೊಳ್ಳಿ, ಇಲ್ಲ ಟೈಮ್ ಪೀಸ್ ವಾಚ್ ಇಟ್ಕೊಳ್ಳಿ, ನೋಡ್ಕೊಳ್ಳಿ ಟೈಮು. ಸ್ಟಾರ್ಟ್ ಮಾಡಿ. ಆಮೇಲೆ 2 ನಿಮಿಷ. ನೀವು ಯಾವಾಗ ಸ್ಟಾರ್ಟ್ ಮಾಡ್ತೀರ ಅಲ್ಲಿಂದ ಮುಂದಕ್ಕೆ 2 ನಿಮಿಷ. ಆವಾಗ ಕಣ್ಬಿಡಿ, ಇಲ್ಲ ನೋಡಿಕೊಂಡೇ ಧ್ಯಾನ ಮಾಡಿ. ಆದರೆ ಮುಂದ್ಗಡೆ ಒಂದು ಫೋಟೋ ಇಟ್ಕೊಳ್ಳಿ. ನಿಮ್ಮ ಮುಂದ್ಗಡೆ ನಿಮ್ಗೆ ಏನು ಇಷ್ಟ ಇದೆ ದೇವರು,
ಶಿವನ, ಪಾರ್ವತಿನ, ಕೃಷ್ಣನ, ರಾಮನ, ಹನುಮಂತನ, ಯಾರಾದರೂ ಸರಿ. ಲಾಸ್ಟ್ಗೆ ಯೇಸು ಕ್ರಿಸ್ತನ, ಲಾಸ್ಟ್ಗೆ ಅಲ್ಲಾಹ್ ಅಕ್ಬರ್ ಅಂತಿರಲ್ಲ ನೀವೇನೋ ಒಂದು, ಆ ದೇವರ, ಗುರುನಾನಕ, ಬುದ್ಧನ, ಮಹಾವೀರನ, ಯಾರಾದರೂ ಸರಿಯಪ್ಪ ನಿಮ್ಮಿಷ್ಟ. ನಿಮ್ಮ ದೇವರು ನೀವಾಯಿತು, ನಿಮ್ಮ ದೇವರಾಯಿತು. ಒಟ್ಟಿನಲ್ಲಿ ಇಟ್ಕೊಳ್ಳಿ. ಅದು ನೋಡ್ಕೊಂಡು ಎರಡೂ ಕಣ್ಣಲ್ಲಿ ನೋಡ್ಕೊಂಡು ಧ್ಯಾನ ಮಾಡ್ಕೋಬೇಕು. ಕದಲಬಾರ್ದು ನೋಡಿ, ಈಗ ನೋಡಬಾರ್ದು, ಹಿಂಗೆ ನೋಡಬಾರ್ದು. ನಿಮ್ಮ ಕಣ್ಣುಗಳಿಗೆ ಸರಿಯಾಗಿ ಗೋಡೆ ಮೇಲೆ ಹಾಕ್ಕೊಳ್ಳಿ, ಪರವಾಗಿಲ್ಲ, ಅಂಟಿಸ್ಕೊಳ್ಳಿ ಗೋಡೆ ಮೇಲೆ, ನಡೀತದೆ. ಅಥವಾ ಕಣ್ಣು ಮುಚ್ಚಿ ಮುಂದೆ ಅವ್ರದ್ದೇ ಮುಖ ಕಾಣಬೇಕು, ಅವ್ರದ್ದೇ ಚಿತ್ರ ಕಾಣಬೇಕು. ಆ ಥರ ಕಣ್ಣು ಮುಚ್ಚಿ ಧ್ಯಾನ ಮಾಡೋ ಶಕ್ತಿ ಇದ್ದರೆ ಮಾಡ್ಕೊಳ್ಳಿ. ಮನೆಯಲ್ಲಿ 2 ನಿಮಿಷನೂ, ಆಫೀಸ್ಗಳಲ್ಲಿ ಇರ್ತೀರ, 2 ನಿಮಿಷ ಫ್ರೀ ಸಿಗಲ್ವಾ, 5 ನಿಮಿಷ ಫ್ರೀ ಸಿಗಲ್ವಾ, ಕೂತ್ಕೊಂಡು ಕಡೆನೇ ಈ ಥರ ಚೇರ್ ಮೇಲೆ ಕೂತ್ಕೊಂಡೇ ಮಾಡ್ಕೊಳ್ಳಿ ಧ್ಯಾನ. ಚೇರ್ ಮೇಲೆ ಕೂತ್ಕೊಂಡೇ ಮಾಡಿ, ಪರವಾಗಿಲ್ಲ. ಇಲ್ಲ ಕೆಳಗಡೆ ಪದ್ಮಾಸನ ಹಾಕೊಂಡು ಮಾಡ್ಕೊಳ್ಳಿ, ಪರವಾಗಿಲ್ಲ, ನಡೀತದೆ. ಬಸ್ನಲ್ಲಿ ಹೋಗೋವಾಗ ಮಾಡ್ಕೊಳ್ಳಿ. ಯಾರೋ ಒಬ್ಬರು ಪ್ರಶ್ನೆ ಕೇಳಿದ್ರು, ಶೂ ಹಾಕ್ಕೊಂಡಿದ್ದೀರಲ್ಲ ಬಸ್ನಲ್ಲಿ ಏನು ಮಾಡೋದು ಅಂತ. ಪರವಾಗಿಲ್ಲ, ಶೂ ಹಾಕ್ಕೊಂಡ್ರೆ ಏನೂ ತೊಂದರೆ ಇಲ್ಲ. ನೀವು ಶೂ ಹಾಕ್ಕೊಂಡಿರ್ರಿ, ಹಂಗೆ ಬಸ್ನಲ್ಲಿ ಕೂತ್ಕೊಳ್ಳಿ, ಧ್ಯಾನ ಮಾಡಿ. ಧ್ಯಾನ ಅಂದರೆ ನಿರ್ಮಲ, ಪವಿತ್ರ, ಪರಿಶುದ್ಧ. ಅದೇನಿದ್ರು ನಿಮ್ಮ ಭಾವನೆ, ಅಂತರಾತ್ಮಕ್ಕೆ ಸಂಬಂಧಪಟ್ಟಿದ್ದು, ಶರೀರಕ್ಕೆ ಸಂಬಂಧಪಟ್ಟಿದ್ದಲ್ಲ ಧ್ಯಾನ ಅಂದರೆ. ಅದಕ್ಕೆ ನೀವು ಶೂ ಹಾಕ್ಕೋಬೋದು. ಆದರೆ ಚರ್ಮದ್ದು ಹಾಕ್ಕೋಬೇಡಿ, ಚರ್ಮದ್ದು ಶೂ ಎಲ್ಲ ಹಾಕ್ಕೋಬೇಡಿ. ಮಾಮೂಲಿ ಇವಾಗೆಲ್ಲ PVCನೇ ಬರೋದು, ಶೂ ಹಾಕ್ಕೊಂಡೇ ಮಾಡಿ, ತೊಂದರೆ ಇಲ್ಲ. ಓಕೆನಾ? ಟ್ರೈನಲ್ಲಿ ಹೋಗ್ತಾಯಿರ್ರಿ, ಬಸ್ನಲ್ಲಿ ಹೋಗ್ತಾಯಿರ್ರಿ, ಕಾರಲ್ಲಿ ಹೋಗ್ತಾಯಿರ್ರಿ, ಧ್ಯಾನ ಮಾಡಿ. ಆದರೆ 2 ವೀಲರಲ್ಲಿ ಹೋಗೋವಾಗ, ಕಾರಲ್ಲಿ ಡ್ರೈವ್ ಮಾಡೋವಾಗ ಮಾಡಬೇಡಿ. ಡ್ರೈವ್ ಮಾಡದೇ ಇರೋರು, ಗೊತ್ತಾಯ್ತಲ್ಲ? ಈಗ ಧ್ಯಾನ ಮಾಡ್ಕೊಳ್ಳಿ. ಹಗಲು ರಾತ್ರಿ ಈ ರೀತಿ ಧ್ಯಾನ ಮಾಡಿದಾಗ, ಟೈಮ್ ಸಿಕ್ಕಿದಾಗೆಲ್ಲ ಮಾಡಿದಾಗ, ನಿಮ್ಮ ಧ್ಯಾನ ಆವತ್ತಿಂದ ಅವತ್ತು ಬರೆದಿಡಿ. ಎಷ್ಟು ಧ್ಯಾನ ಮಾಡಿದಿರ ಆವತ್ತು ಟೋಟ್ಲಾಗಿ ಅಂತ, ಎಷ್ಟು ನಿಮಿಷ ಮಾಡಿದಿರ ಅಂತ ಬರೆದಿಡಿ. ಆಮೇಲೆ ರಾತ್ರಿ ಹೊತ್ತು ಕನಸಿನಲ್ಲಿ ಬರುತ್ತೆ ದೇವರು ಗುರುಗಳು ಕನಸಿನಲ್ಲಿ ಬಂದರೆ ಒಂದು ಬುಕ್ಕಲ್ಲಿ ಬರೆದಿಡಿ. ಎಷ್ಟು ಗಂಟೆಗೆ ಕನಸು ಬಂತು, ದೇವ್ರು ಬಂದಿದ್ದರು, ಗುರುಗಳು ಬಂದಿದ್ದರು. ಅಥವಾ ಯಾವುದೋ ಜಾತ್ರೆಯಲ್ಲಿ ನೀವು ಇರ್ತೀರ, ಯಾವುದೋ ದೇವಸ್ಥಾನದ ಹತ್ರ ಇರ್ತೀರ, ಏನೋ ಒಂದು ದೇವರು, ಏನೋ ಒಂದು ಗೋಮಾತೆ ಇತ್ಯಾದಿ ಕುದುರೆ ಇತ್ಯಾದಿ ನಿಮ್ಗೆ ದರ್ಶನ ಆಗಿರುತ್ತೆ. ಅದೆಲ್ಲ ಡೈರಿನಲ್ಲಿ ಬರೆದಕ್ಕೆ, ಗೊತ್ತಾಯ್ತಲ್ಲ? ಇಲ್ಲಿ ಆನ್ಲೈನ್ ಕ್ಲಾಸಸ್ ಇರುತ್ತೆ ನಮ್ಮದು. ಇಲ್ಲೆಲ್ಲ ಒಳ್ಳೆ ಟ್ರೈನಿಂಗ್ ಇಲ್ಲಿ ಇರುತ್ತೆ. ಇದೆಲ್ಲ ಟ್ರೈನಿಂಗ್ ನಿಮ್ಮ ಕನಸಿನಲ್ಲಿ ಬಂದರೆ ದೇವರು ಗುರುಗಳು 15 ನಂಬರ್ ಬರುತ್ತೆ ನಿಮಗೆ. ಟೋಟಲಾಗಿ ನೀವು 35 ನಂಬರ್ ಸಂಪಾದನೆ ಮಾಡಬೇಕು. 15 ನಂಬರ್ ಬರುತ್ತೆ. ಎಲ್ಲಾದರೂ ನಿಮಗೆ ದರ್ಶನ ಆದರೆ ದೇವರು ಅದಕ್ಕೊಂದು 10 ಬರುತ್ತೆ. ನಿಮ್ಮ ಲಗ್ನ ಪತ್ರಿಕೆ, ಇನ್ನೊಂದು ಗೃಹಪ್ರವೇಶ ಪತ್ರಿಕೆಗಳ ಮೇಲೆ ನಿಮಗೆ ಆ ಟೈಮಲ್ಲಿ ಕಾಣಿಸಿದರೆ ಒಂದು 5 ನಂಬರ್ ಬರುತ್ತೆ. ಹಾಗೆ ನಿಜವಾಗ್ಲೂ ನೀವು ಕಣ್ಣು ಮುಚ್ಚಿ ಧ್ಯಾನ ಮಾಡುವಾಗ ಈ ಕಡೆ ತುಗುಡಿಸ್ತೀರಾ, ಆ ಕಡೆ ತುಗುಡಿಸ್ತೀರಾ, ಹಿಂಗೆ ಮಾಡ್ತೀರಾ, ಹಂಗೆ ಮಾಡ್ತೀರಾ, ಪರವಾಗಿಲ್ಲ. ಅದು ಆದಷ್ಟು ಧ್ಯಾನ ಮಾಡ್ತಾನೆ ಇರೋ ಸ್ಟಡಿಯಾಗಿ. ಆವಾಗ ದೇವ್ರು ಬಂದು ನಿಮ್ಮ ಮುಂದೆ ನಿಂತ್ಕೊಬಿಡ್ತಾನೆ. ಯಾವುದೋ ಒಂದು ಶಕ್ತಿ, ನೀವು ಯಾವ ಶಕ್ತಿಯನ್ನು ಕುರಿತು ಜಪಾಸ್ ಮಾಡ್ತಾಯಿದ್ರಿ, ಯಾವ ಶಕ್ತಿಯನ್ನು ಕುರಿತು, ದೇವತೆಯನ್ನು ಕುರಿತು ಧ್ಯಾನ ಮಾಡ್ತಾಯಿದ್ರಿ, ಆ ದೇವ್ರು ಬಂದು ನಿಮ್ಮ ಮುಂದೆ ನಿಂತ್ಕೊಳ್ತಾರೆ. ಆವಾಗ ನಿಮ್ಗೇನು ಬೇಕಾದರೂ ವರ ಕೇಳ್ಕೊಬೋದು. ಮಾನಸಿಕವಾಗಿ ನೀವೆರಡೂ ಕಣ್ಣು ಮುಚ್ಚಿರ್ತೀರ, ಆದರೆ 3ನೇ ಕಣ್ಣಿಗೆ ಅದು ಕಾಣಿಸ್ತಾ ಇರುತ್ತೆ ದೇವ್ರು ಬಂದು ನಿಂತ್ಕೊಂಡಿರೋದು. ಆವಾಗ ನೀವು ವರ ಕೇಳ್ಕೊಬಿಡಿ. ಅಲ್ಲಿಗೆ ಪರಿಪೂರ್ಣ. ಇದೇ ಸಮಾಧಿ. ಈ ಸಮಾಧಿ ಸ್ಥಿತಿಯಲ್ಲಿರುವಾಗ ನಿದ್ರಾ ಯೋಗ ಅಂತೀವಿ. ಆ ಯೋಗದಲ್ಲಿ ಯೋಗ ನಿದ್ರಾ ಅಂತೀವಿ. ಯೋಗ ನಿದ್ರನಲ್ಲಿ ನಿಮಗೆ ದರ್ಶನ ಆಗಿಬಿಡುತ್ತೆ ದೇವ್ರದ್ದು, ಗುರುಗಳದ್ದು. ಆವಾಗ ವರ ಕೇಳ್ಕೊಬಿಡಿ ಏನೋ ಅಂತ, ನಿಮಗೆ ಅದು ಸಕ್ಸಸ್ಸು. ಅಂದರೆ ನೀವು ಎರಡೂ ಕಣ್ಣು ಮುಚ್ಚಿರ್ತೀರ, ನಿಮ್ಗೆ ಜ್ಞಾನ ತಪ್ಪಾಗಿರುತ್ತೆ, ಯೋಗ ನಿದ್ರೆನಲ್ಲಿ ಇರ್ತೀರ. ಆವಾಗ ಅವ್ರು ಕಾಣಿಸ್ಬಿಡ್ತಾರೆ. ನಿಮ್ಮಲ್ಲಿ ಒಳ್ಳೆ ಭಕ್ತಿ ಇರಬೇಕು, ಆವಾಗ ಮಾತ್ರ. ಗೊತ್ತಾಯ್ತಾ? ಇದು ಕೇವಲ ಯಾವುದೋ ಶಿವ, ಯಾವುದೋ ವಿಷ್ಣು, ಯಾವುದೋ ಅಲ್ಲ, ಯಾರೋ ಗುರುನಾನಕ್ ಹಂಗಲ್ಲ. ಎಲ್ಲ ದೇವರುಗಳು ಅನ್ವಯಿಸುತ್ತೆ. ಹಾಗೆ ಯಕ್ಷಿಣಿ ವಿದ್ಯೆ ಹೇಳ್ತಾ ಇದ್ದೀನಿ ಕೇಳಿ, ಯಕ್ಷಿಣಿ ಕೂಡ ಇದು ಅನ್ವಯಿಸುತ್ತೆ. ಯಾರು ಬೇಕಾದ್ರೂ ಏನು ಬೇಕಾದ್ರೂ ಮಾಡ್ಕೋಬೋದು. ಯಕ್ಷಿಣಿ ಇರಲಿ, ಶಿವ ಇರಲಿ, ಹನುಮಾನ್ ಇರಲಿ, ಶ್ರೀರಾಮ ಇರಲಿ, ಜಗನ್ಮಾತೆ ಆದಿಶಕ್ತಿ ಪರಾಶಕ್ತಿ ಇರಲಿ, ಪ್ರತ್ಯಂಗರಾ ದೇವಿ ಇರಲಿ. ಆದರೆ ಯಕ್ಷಿಣಿ ದೇವಿ ಪ್ರತ್ಯಂಗರಾದು ಇನ್ನು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಒಂಚೂರು. ಅದೇನಪ್ಪ ಅಂದರೆ ಗ್ರಹಣ, ನಕ್ಷತ್ರಗಳು, ಗ್ರಹಬಲಗಳು ಇವೆಲ್ಲ ಸರಿ ಇರಬೇಕು. ಗೊತ್ತಾಯ್ತಲ್ಲ? ಈ ಧ್ಯಾನ ತಪಸ್ಸು ಹೇಗೆ ಯೋಗ ಮಾಡೋದು, ಧ್ಯಾನಕ್ಕೆ ಕೂತ್ಕೊಳ್ಳೋದು ಹೇಗೆ. ನೀವು ಹೂವು ಇಡಲೇಬೇಕಂತೇನಿಲ್ಲ, ಕಾಯಿ ಹೊಡಿಬೇಕಂತೇನಿಲ್ಲ. ಬರೀ ಒಂದೇ ಒಂದು ಊದ್ಕಡ್ಡಿ ಹಚ್ಚಿ, ಚೆನ್ನಾಗಿ ಸೆಂಟ್ ಇರಬೇಕು, ಗಂಧ ಒಳ್ಳೆಯ ಸುವಾಸನೆ ಇರಬೇಕು ಅಂತ ಊದ್ಕಡ್ಡಿ ಹಚ್ಚಿ. ಸುಮ್ಮನೆ ಬರೀ ಹೊಗೆ ಬರುತ್ತೆ, ವಾಸನೆ ಇಲ್ಲ ಅಂದರೆ ಅದು ಪ್ರಯೋಜನ ಆಗಲ್ಲ. ಅಷ್ಟು ಬಿಟ್ಟು ಇನ್ನೇನು ಬೇಕಾಗಿಲ್ಲ. ನೀವು ಕೂತ್ಕೊಳ್ಳಿ, ಆರಾಮಾಗಿ ಪ್ರಶಾಂತವಾಗಿರೋ ಒಂದು ಜಾಗದಲ್ಲಿ ಕೂತ್ಕೊಳ್ಳಿ, ಧ್ಯಾನ ಮಾಡ್ಕೊಳ್ಳಿ. ಮೊದಲನೇ ವಾರ 2 ನಿಮಿಷ ಕೂತ್ಕೊಳ್ಳೋ ಅಭ್ಯಾಸ ಮಾಡ್ಕೊಳ್ಳಿ, ಕದಲಬಾರ್ದು. ಆಮೇಲೆ 2ನೇ ವಾರ 5 ನಿಮಿಷ, 3ನೇ ವಾರ 15 ನಿಮಿಷ,
4ನೇ ವಾರ 20 ನಿಮಿಷ, 5ನೇ ವಾರ 25, 6ನೇ ವಾರ 30 ನಿಮಿಷ. ಅಂದರೆ 1.5 ತಿಂಗಳಿಗೆ ನೀವು ಸ್ಟಡಿ ಆಗ್ತೀರ. ಅಷ್ಟೊತ್ತಿಗೆ ನಿಮ್ಮ ಮೈ ಕೈ ಮೂಳೆ ಮಾಂಸ ಹಂಗೇ ನೋವು, ಒಳ್ಳೆ ನರಕ 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 ಆಗ್ಬಿಡುತ್ತೆ. ಭಯ ಬೀಳ್ಬೇಡಿ, ನಿಮ್ಮ ಕುಂಡಲಿನಿ ಶಕ್ತಿ ಮೇಲೆ ಹೋಗ್ತಾ ಇರುತ್ತೆ. ಕಾಲುಗಳೆಲ್ಲ ಜೋಮ್ ಹಿಡಿಯುತ್ತೆ, ಕರಳುಗಳೆಲ್ಲ ಜೋಮ್ ಹಿಡಿಯುತ್ತೆ, ಹೃದಯ ಎಲ್ಲ ನಿಂತಾಗುತ್ತೆ, ಉಸಿರಾಟ ನಿಂತಾಗುತ್ತೆ, ನಿಮಗೆ ಜ್ಞಾನ ತಪ್ಪೋಗುತ್ತೆ. ಅಂದರೆ ಸಮಾಧಿಗೆ ನೀವು ಹೊರಟೋಗ್ತೀರಾ. ಅದೇ ಫೈನಲ್ಲು. ಶರೀರದಿಂದಲೇ ಹಚ್ಚಿ ಹೋಗ್ಬಿಡ್ತೀರಾ, ಅದೇ ಫೈನಲ್. ಇದೇ ಮೋಕ್ಷ, ಜೀವನ್ಮುಕ್ತಿ. ಈಗ ಅರ್ಥ ಆಯ್ತಾ? ಯಾರಾದರೂ ಪ್ರತ್ಯಕ್ಷ ಆದರೆ ಯಕ್ಷಿಣಿನೋ, ವಿಷ್ಣುನೋ, ಲಕ್ಷ್ಮಿನೋ, ಸರಸ್ವತಿನೋ, ಬ್ರಹ್ಮ ಹೊರಗೆ ಕೇಳ್ಕೊಬಿಡಿ. ಈಗ ಗೊತ್ತಾಯ್ತಾ? ಯಕ್ಷಿಣಿ ವಿದ್ಯೆ, ವಿಷ್ಣು ವಿದ್ಯೆ, ಲಕ್ಷ್ಮೀ ವಿದ್ಯೆ, ಇನ್ನೊಂದಿದ್ದೆ ಮತ್ತೊಂದಿದ್ದೆ, ಇದೇ ರೀತಿ ಧ್ಯಾನ ಮಾಡುತ್ತೆ. ಆದರೆ ನಿಮ್ಗೆ ಯಾವ ಮಂತ್ರ ಇಷ್ಟ ಬರುತ್ತೋ ಆ ಮಂತ್ರಗಳು ಖಂಡಿತ. ಗೊತ್ತಾಯ್ತಲ್ಲ? ಇನ್ನೂ ಸ್ವಲ್ಪ ಯಕ್ಷಿಣಿ ವಿದ್ಯೆ ಅಲ್ಲ, ಪ್ರತ್ಯಂಗರಾಧ ವಿದ್ಯೆ ಇತ್ಯಾದಿ ಬೇರೆ ಬೇರೆ ವಿದ್ಯೆಗಳು ಸ್ವಲ್ಪ ಎಕ್ಸ್ಟ್ರಾ ಇರುತ್ತೆ ಅಷ್ಟೆ. ಸಾತ್ವಿಕವಾಗಿ ಒಳ್ಳೆಯ ಮಾರ್ಗದಲ್ಲಿ ನಾವು ಆಚರಣೆ ಮಾಡೋದು ಇರುತ್ತೆ. ಇದರಿಂದ ಫಲ ಸಿಗುತ್ತೆ, ಆರೋಗ್ಯ ಬಗ್ಗೆ ಲಭಿಸುತ್ತೆ, ದಾರಿದ್ರ್ಯ ನಿವಾರಣೆ ಆಗುತ್ತೆ, ಸಾಲಗಳ ಬಾಧೆ ನಿವಾರಣೆ ಆಗುತ್ತೆ, ರೋಗಗಳ ಬಾಧೆ ನಿವಾರಣೆ ಆಗುತ್ತೆ, ಶತ್ರುಗಳ ಬಾಧೆ ನಿವಾರಣೆ ಆಗುತ್ತೆ, ಅಷ್ಟೈಶ್ವರ್ಯ, ದವಸ ಧಾನ್ಯ, ಕಾಯಿ ಪಲ್ಯ, ಹಣ್ಣು, ಗೆಡ್ಡೆ ಗೆಣಸು, ಹಾಗೆ ಐಶ್ವರ್ಯ, ಧನ, ಕನಕ, ಧಾನ್ಯ ಅಂತಿರಲ್ಲ ಅವೆಲ್ಲ, ಹಾಗೆ ಒಳ್ಳೆ ವ್ಯವಸ್ಥೆಗಳಾಗುತ್ತೆ. ಮನೆ ಇಲ್ಲ ಅಂದ್ರೆ ಮನೆ, ಆಸ್ತಿ ಇಲ್ಲ ಅಂದ್ರೆ ಆಸ್ತಿ, ದವಸ ಧಾನ್ಯ ಇಲ್ಲ ಅಂದ್ರೆ ದವಸ ಧಾನ್ಯ, ಮಕ್ಕಳಿಲ್ಲ ಅಂದ್ರೆ ಮಕ್ಕಳೇ, ಮದುವೆ ಇಲ್ಲ ಅಂದ್ರೆ ಮದುವೆ, ಬಯಸಿದ್ದೆಲ್ಲ ಸಿಗುತ್ತೆ ಅನ್ನೋದು ಖಂಡಿತ ಕನ್ಫರ್ಮ್. ಯಾವುದೇ ಡೌಟ್ ಬೇಡ. ನಿಮ್ಮಲ್ಲಿ ಒಳ್ಳೆಯ ಭಕ್ತಿ ಇರಬೇಕು, ಒಳ್ಳೆಯ ಮನಸ್ಸು ಇರಬೇಕು, ನಂಬಿಕೆ ಇರಬೇಕು, ಹಠ ಮಾಡಿ ಸಾಧಿಸ್ಬೇಕು, ಖಂಡಿತ ಸಕ್ಸಸ್ ಆಗ್ತೀರ. ಇದು ನನ್ನ ಅನುಭವದಲ್ಲಿ ಹೇಳ್ತಾಯಿದ್ದೆ. ಓಕೆನಾ? ಪ್ರಯತ್ನ ಪಡಿ, ಯಾವುದೇ ಡೌಟ್ ಬೇಡ. ನೀವು ತಣ್ಣೀರು ಸ್ನಾನ ಆದರೂ ಮಾಡಿ, ಬಿಸಿನೀರು ಸ್ನಾನ ಆದರೂ ಮಾಡಿ, ಸ್ನಾನ ಮಾಡದೇ ಆದರೂ ಪರವಾಗಿಲ್ಲ, ಕೈ ಕಾಲು ಮುಖ ತೊಳ್ಕೊಳ್ಳಿ. ನೀವು ಶುದ್ಧವಾಗಿದ್ದರೆ ಸಾಕು, ಒಳ್ಳೆಯ ಮನಸ್ಸಿದ್ರೆ ಸಾಕು. ಖಂಡಿತ ನೀವು ಬಯಸಿದ ಶಕ್ತಿ ನಿಮ್ಮ ಮುಂದೆ ಬಂದು ನಿಲ್ಲುತ್ತೆ, ನೀವು ಬಯಸಿದ ಸಿದ್ಧಿ ಆಗುತ್ತೆ. ಗೊತ್ತಾಯ್ತಲ್ಲ? ಯಾವುದೇ ಡೌಟ್ ಬೇಡ. ಹೆಂಗೆ ಬೇಕಾದ್ರು ಮೊದಲು ನಿಮ್ಮ ಆರೋಗ್ಯ ಮುಖ್ಯ, ನೀವು ಆರಾಮಾಗಿರ್ಬೇಕು, ಆಮೇಲೆ ಈ ಧ್ಯಾನ ತಪಸ್ಸಿನ ಮತ್ತು. ಓಕೆನಾ? ಪ್ರಯತ್ನ ಪಡಿ, ನಿಮ್ಗೆ ಒಳ್ಳೆಯದಾಗಲಿ. ಈ ವಿಡಿಯೋನ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮಹಾದೇವ್ ಪ್ರಸಾದ್ ಅವ್ರು ಕೇಳಿದ್ರು, ಅದಕ್ಕೆ ಇಷ್ಟು ವಿಡಿಯೋ ಮಾಡಿದ್ದೀನಿ. ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ನಿಮ್ಮ ಪ್ರೋತ್ಸಾಹ ಇದ್ದರೆ ಮುಂದೆ ನಾನು ಈ ರೀತಿ ವಿಡಿಯೋಗಳು ಮಾಡ್ಬೋದು. ಹಿಂದಿನ ಭಾಗಗಳು ಸಾಕಷ್ಟಿದೆ, ಜಪ ತಪ ಧ್ಯಾನ ಇತ್ಯಾದಿ ಮಂತ್ರ ಸಿದ್ಧಿ ಇನ್ನೊಂದು ಮತ್ತೊಂದು ಇದಾವೆ, ಯಂತ್ರ ತಂತ್ರ ಮಂತ್ರ, ಅವೆಲ್ಲ ನೋಡಿ. ಹಾಗೆ ಮುಂದಿನ ಭಾಗಗಳು ನೋಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಕೊಳ್ಳಿ, ಲೈಕ್ ಮಾಡೋದು ಮರಿಬೇಡಿ. ಓಕೆನಾ? ನಿಮ್ಗೆ ಒಳ್ಳೆಯದಾಗಲಿ. ಭಕ್ತರೇ, ವೀಕ್ಷಕರೇ, ಅಭಿಮಾನಿಗಳೇ, ಎಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆಯವ್ರಿಗೆ ಯಾವಾಗ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.